ವಿಶೇಷವಾದಂಥ ಒಂದು ಲೋಕಸಭಾ ಕ್ಷೇತ್ರ. ನಾವು ಬೇರೆ ಯಾವುದೇ ವಿಚಾರ ಹೇಳೋದಕ್ಕಿಂತ ಎರಡೆರಡು ವಿಚಾರ ಮುಖ್ಯವಾಗಿ ಹೇಳ್ಬಿಡ್ತೀನಿ. ಒಂದು, ಇದು ಗೌಡ್ರಿಗಾಗಿ ಫೇಮಸ್ಸು. ಇಷ್ಟು ಹೇಳ್ತಿದ್ದಂಗೆ ಇಡೀ ಕರ್ನಾಟಕದ ಜನತೆಗೆ ಅದು ಯಾವ ಕ್ಷೇತ್ರ ಅಂತ ಗೊತ್ತಾಗುತ್ತೆ. ಎರಡನೇದು, ಇತ್ತೀಚೆಗೆ ಆನೆಗಳಿಂದಾಗಿ ಫೇಮಸ್ಸು, ಕುಖ್ಯಾತ ಅಂತ ಹೇಳಬೇಕು. ಸೊ ಅದನ್ನು ಯಾವುದು ಅಂತ ಗೊತ್ತಾಗತ್ತೆ. ನನ್ ಅದರ್ ದೆನ್ ಹಾಸನ ಲೋಕಸಭಾ ಕ್ಷೇತ್ರ. ಹಾಸನ ಗೌಡರ ಅಡ್ಡ. ಇಲ್ಲಿ ಲೋಕಸಭಾ ಚುನಾವಣೆಯ ಕಾವು ಗರಿಗೆದ್ರಿದೆ. ಹಾಸನ ಲೋಕಸಭಾ ಚುನಾವಣಾ ಕ್ಷೇತ್ರ ರಂಗೇರಿದೆ. ಅಫ್ಕೋರ್ಸ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಹೇಳುವಂಥದ್ದು JDS ನಿಂದ, ಈ ಸಾರಿ JDS BJP ಮೈತ್ರಿ ಕೂಡ ಆಗಿರೋದ್ರಿಂದ ಬಹಳ ಪ್ರಿಡಿಕ್ಟೇಬಲ್ ಅನ್ನೋ ಥರನೇ ಅನ್ಸುತ್ತೆ. ಆದರೆ ಕಾಂಪಿಟೇಷನ್ ಏನು ಕಮ್ಮಿ ಇಲ್ಲ, ಯಾಕಂದ್ರೆ ಒಳೇಟೆ ಬಹಳ ಇದ್ದಾವೆ. ಹಾಗಾಗಿ ಮೊಮ್ಮಗನಿಗೆ ಮತ್ತೊಮ್ಮೆ ಪಟ್ಟ ಕಟ್ಟೋದಕ್ಕೆ ದಳಪತಿ ರೆಡಿ ಆಗಿದ್ದಾರೆ ಅಂತ ದೇವೇಗೌಡರಿಗೆ ಹೇಳ್ಬಿಟ್ಟಿದ್ದಾರೆ. ನಿನ್ನೆನೂ ಕೂಡ ಅಲ್ಲಿ ಬಂದು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಪ್ರಜ್ವಲ್ ರೇವಣ್ಣ ಸಾಧನೆಯ ಇದನ್ನೆಲ್ಲ ಕೊಟ್ಟಿದ್ದಾರೆ, ಅವರು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಸಮಸ್ಯೆ ಇರ್ತಕ್ಕಂಥದ್ದು ಕಳೆದ ಬಾರಿಗಿಂತ ಪ್ರಜ್ವಲ್ ರೇವಣ್ಣ ವರ್ಚಸ್ಸು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು ಒಂದು. ಅಲ್ಲಿ ಪ್ರೀತಮ್ ಗೌಡ ಇನ್ನೂ ಕೂಡ ಅವರು ಒಪ್ಪಿಗೆ ಕೊಟ್ಟಿಲ್ಲ ಮೈತ್ರಿಗೆ ಅನ್ನುವಂಥದ್ದು ಒಂದು. ಆಮೇಲೆ ಈಗ ಕಾಂಗ್ರೆಸ್ಸಿಂದ ಕೇಳಿಬರ್ತಾ ಇರುವಂಥ ಆಕಾಂಕ್ಷಿ ಹೆಸರು ಕೂಡ, ಅವರು ಹಿಂದೊಂದು ಸಾರಿ ಅವ್ರ ತಾತ ಅವರು ಕೂಡ ಪುಟ್ಟಸ್ವಾಮಿ ಅವರು, BJ ಪುಟ್ಟಸ್ವಾಮಿ ಅವರು ಕೂಡ ದೇವೇಗೌಡರನ್ನ ಸೋಲಿಸಿದ್ರು. ಅವ್ರ ಮೊಮ್ಮಗ ಈಗ ಮತ್ತೆ ಪ್ರಜ್ವಲ್ ರೇವಣ್ಣಗೆ ಕಾಂಪಿಟೇಟರ್ ಆಗಿ ನಿಲ್ತಾನೆ ಅನ್ನುವಂಥದ್ದು. ಹೀಗೆ ಸಾಕಷ್ಟು ವಿಚಾರಗಳಿದೆ. ಈ ಹಾಸನದ ಚುನಾವಣಾ ನೆಲ ಯಾವ ರೀತಿನಲ್ಲಿದೆ ರಿಪೋರ್ಟ್ ನೋಡಿ. ಇನ್ನೇನು ಲೋಕಸಭಾ ಚುನಾವಣೆ ದಿನಗಳು ಹತ್ತಿರ ಬರ್ತಾ ಇದೆ. ಅದೇ ರೀತಿ ಹಾಸನ ಲೋಕಸಭಾ ಚುನಾವಣಾ ಕ್ಷೇತ್ರ ಏನಿದೆ, ಈ ಬಾರಿ ರಾಜ್ಯದ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ಲೋಕಸಭಾ ಕದನ ಕುತೂಹಲ ಉಂಟು ಮಾಡಿರುವಂತಹ ಜಿಲ್ಲೆಯಲ್ಲಿ ಹಾಸನವೂ ಕೂಡ ಒಂದಾಗಿದೆ. ಗೌಡರ ಅಡ್ಡ ಹಾಸನದಲ್ಲಿ ಲೋಕ ಕಾವು. ಹಾಸನ ಜಿಲ್ಲೆ ಅಂದ್ರೆ ಥಟ್ ಅಂತ ನೆನಪಾಗೋದು ಜಗತ್ ಪ್ರಸಿದ್ಧ ಶ್ರವಣ ಬೆಳಗೊಳದ ಏಕಶಿಲಾ ಮೂರ್ತಿ ಗೊಮ್ಮಟೇಶ್ವರ. ಇತ್ತ ಮಲೆನಾಡನ್ನ ಹೊಂದಿರುವ ಏಷ್ಯಾದ ವಿಶಿಷ್ಟ ಬಿಸಿಲೆ, ಮಳೆಕಾಡು, ತೆಂಗು, ಕಾಫಿ, ಜೋಳ, ಬಹುತೇಕ ಎಲ್ಲಾ ರೀತಿ ಬೆಳೆ ಬೆಳೆಯುವ ಜಿಲ್ಲೆ. ಜೊತೆಗೆ ಮಲೆನಾಡು, ಬಯಲು ಸೀಮೆ ಮತ್ತು ಅರೆ ಮಲೆನಾಡು ಹೊಂದಿರುವ ಜಿಲ್ಲೆ. ದೇಶಕ್ಕೆ ಕನ್ನಡಿಗ ಪ್ರಧಾನಿ ನೀಡಿದ ಹೆಗ್ಗಳಿಕೆಯ ಜಿಲ್ಲೆ. ಪ್ರಾದೇಶಿಕ ಪಕ್ಷ JDS ತವರು ನೆಲ ಹಾಸನ. ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಮಾತ್ರ ರಣರೋಚಕ ಕುತೂಹಲಕ್ಕೆ ಕಾರಣವಾಗಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಕಾರಣ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಹೊಂದಿ ಗೆಲುವು ಸಾಧಿಸಿದ್ದ ಪ್ರಜ್ವಲ್ ರೇವಣ್ಣ ಈ ಬಾರಿ BJP ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್. ಇದಕ್ಕೆ ದೇವೇಗೌಡರೇ ತೆರೆ ಎಳೆದು ಮೊಮ್ಮಗನಿಗೆ ಮತ್ತೊಮ್ಮೆ ಪಟ್ಟಾಭಿಷೇಕ ಮಾಡಲು ತಯಾರಿಯಲ್ಲಿದ್ದಾರೆ. BJP JDS ಏನೋ ಮೈತ್ರಿ ಆಗಿದೆ, ಆದ್ರೆ ಮಾಜಿ ಶಾಸಕ ಪ್ರೀತಮ್ ಗೌಡ ಮಾತ್ರ ಅಷ್ಟು ಸುಲಭವಾಗಿ ಮಾನಸಿಕವಾಗಿ ಒಪ್ಪಿಕೊಂಡಿಲ್ಲ. ಪ್ರಜ್ವಲ್ ರೇವಣ್ಣ ನಿಲ್ತೀವಿ, ಸುಮ್ಮನೆ ಅದ್ರ ಬಗ್ಗೆ ಗೊಂದಲ ಬೇಡ. ಇನ್ನ 2 ವರ್ಷ ರಾಜ್ಯಸಭೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ನಾನು ಲೋಕಸಭೆ ಅಭ್ಯರ್ಥಿಯಾಗಿ ನಮ್ಮೆಲ್ಲ ಶಾಸಕರು, ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ತೀರ್ಮಾನ ಮಾಡಿದ್ರು. ಇದಕ್ಕೆ ಕಾರಣ ಸ್ಪಷ್ಟ. JDS ಭದ್ರಕೋಟೆಯಲ್ಲಿ ದಳಪತಿಗಳ ವಿರುದ್ಧ ತೊಡೆ ತಟ್ಟಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಪ್ರೀತಮ್ BJP ಶಾಸಕನಾಗಿದ್ದು JDS ನಾಯಕರನ್ನ ಕೆರಳಿಸಿತ್ತು. 2023ರ ಚುನಾವಣೆಯಲ್ಲಿ ಪ್ರೀತಮ್ ಗೌಡ ಸೋಲಿಸಲು ದಳಪತಿಯ ಅಷ್ಟೂ ನಾಯಕರು ಮುಗಿಬಿದ್ದಿದ್ದು ಈಗ ಇತಿಹಾಸವಷ್ಟೇ. ಇದರಿಂದ JDS BJP ಮೈತ್ರಿ ಹಾಸನದ ಮಟ್ಟಿಗೆ ಪ್ರೀತಮ್ ಗೌಡ ಟೀಮ್ಗೆ ಸಹಿಸಲಾಗದ ಮೈತ್ರಿ. ಈ ಬಗ್ಗೆ ಬಹಿರಂಗವಾಗಿ ಪ್ರೀತಮ್ ಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ. BJP ಅಭ್ಯರ್ಥಿ ಆಗೋದಕ್ಕೆ JDS ಅವರು ಕೂತ್ ಮಾತನಾಡೋ ಅಂತ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಮತ್ತು ಅನಿವಾರ್ಯತೆ ಪ್ರೀತಮ್ ಗೌಡಂಗಿಲ್ಲ. ಅದು ಅವರ ಅನಿಸಿಕೆ, ನಾನು ಅದಕ್ಕೇನು ಉತ್ತರ ಕೊಡೋದಿಲ್ಲ. ಸಣ್ಣ ಪುಟ್ಟ ತಪ್ಪು ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಮನೆ ಕಲ್ಲು ಹೊಡೆದಿರೋದು ಮಾತ್ರ ಗೊತ್ತು ನನಗೆ. ಒಟ್ಟಾರೆ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರವಂತೂ ಕಾದ ಬಾಣಲೆಯಾಗಿದೆ. ಕಾಂಗ್ರೆಸ್ ಅಂತೂ ಸುಮ್ಮನೆ ಕೂತಿಲ್ಲ. ಪ್ರಜ್ವಲ್ ರೇವಣ್ಣಗೆ ಟಕ್ಕರ್ ಕೊಡಲು 108 ತಂತ್ರ ಹೂಡುತ್ತಿದೆ. ಲೋಕ ಕುರುಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕಿದೆ. ಒಂದಂತೂ ನಿಜ, ಈ ಬಾರಿ ಚುನಾವಣೆ ಹಾಸನದಲ್ಲಿ JDSಗೆ ಮಾಡು ಇಲ್ಲ ಮಡಿ ಅನ್ನುವಂತಹ ಒಂದು ಸನ್ನಿವೇಶ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದಿಷ್ಟು ಏನು ಈ ಬಾರಿ ಹಾಸನ ಲೋಕಸಭಾ ಚುನಾವಣೆಯ ಬಗ್ಗೆ ಒಂದು ಇಣುಕು ನೋಟ ಆಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈ ನಡುವೆ ಕಳೆದ ಬಾರಿ ಇಲ್ಲಿ ಮಂಜು
ಇವರ ವಿರುದ್ಧ ಸ್ಪರ್ಧೆ ಮಾಡಿದರು. ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು. ಸ್ಪರ್ಧೆ ಮಾಡಿದ ನಂತರ ಪ್ರಜ್ವಲ್ ರೇವಣ್ಣ ಗೆದ್ದ ನಂತರ ಕೋರ್ಟಲ್ಲಿ ಕೇಸ್ ಆಗುತ್ತೆ. ಭಾಳ ದೊಡ್ಡ ಮಟ್ಟದಲ್ಲಿ ಕೇಸ್ ಆಗುತ್ತೆ. ಇನ್ನೇನು ಪ್ರಜ್ವಲ್ ರೇವಣ್ಣ ಅವರ ಸಂಸತ್ ಸ್ಥಾನಗಿರಿಗೆ ಹೋಗುತ್ತೆ ಅಂತ ಆಗುತ್ತೆ. ವಿಶೇಷ ಏನಪ್ಪ ಅಂತಂದರೆ, ಯಾವ ಎ ಮಂಜು ಅವರು ಇದೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಸ್ ಹಾಕಿದ್ರು, ಅವ್ರ ಪರವಾಗಿ ಈಗ ಅವರು ಅರಕಲಗೂಡಿನಿಂದ JDS ಅಭ್ಯರ್ಥಿಯಾಗಿ ನಿಂತು ಗೆಲ್ತಾರೆ. ನಂಬರ್ 1. ಈಗ ಒನ್ಸ್ ಅಗೈನ್ ಪ್ರಜ್ವಲ್ ರೇವಣ್ಣ ಅವರಿಗೆ ಸಪೋರ್ಟ್ ಮಾಡಲೇಬೇಕು. ಇನ್ನೊಂದು ಟ್ವಿಸ್ಟ್ ಇದೆ. ಅರಕಲಗೂಡು ಮಂಜು ಅವರ ಮಗ ಮಂಥರ್ಗೌಡ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಕೊಡಗಿನಲ್ಲಿ.